ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, 2026 ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಆಂಗ್ಲ ಪದ್ಧತಿಯಂತೆ ತುಂಬಾ ಜನ ಹೊಸ ವರ್ಷವನ್ನ ಡೇಟ್ ಪ್ರಕಾರ 1/1/2026 ಹೊಸ ವರ್ಷ ಆರಂಭ ಆಗುತ್ತೆ ಆಂಗ್ಲ ಪದ್ಧತಿಯಂತೆ. ಹಾಗಾದ್ರೆ ಈ ವರ್ಷ ನನಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಉದ್ಯೋಗದಲ್ಲಿ ಕಳ್ಕೊಂತೀವೇನೋ ಅಂತ ಭಯ. ಇನ್ನು ಕೆಲವರು ಉದ್ಯೋಗ ಅವಕಾಶಗಳಾಗಿರ್ತೀರ, ಉದ್ಯೋಗ ಯಾವಾಗ ಸಿಗುತ್ತೆ ಗುರುಜಿ ನನಗೆ ಅಂತ. ಆಮೇಲೆ ವ್ಯಾಪಾರದಲ್ಲಿ ಈ ವರ್ಷ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಅದನ್ನ ತಿಳಿಸ್ಕೊಡಿ ಅಂತ ತುಂಬಾ ಜನ ನೀವು ಕೇಳಿದ್ದಕ್ಕೆ, ಈಗ ಮೇಷ ರಾಶಿಯಿಂದ ಮೀನ ರಾಶಿ ಜಾತಕದವರೆಗೂ ವ್ಯಾಪಾರ ಹೇಗಿರುತ್ತೆ ಮತ್ತೆ ನಿಮ್ಮ ಉದ್ಯೋಗ ಅವಕಾಶಗಳು ಸಿಗುವ ಚಾನ್ಸಸ್ ಏನಿದೆ, ಇದೆಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ತುಂಬಾ ಜನ ವ್ಯೂಸ್ ಮಾಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬಾ ಕಮ್ಮಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಹೊಸ ವಿಡಿಯೋಗಳು ನಿಮಗೆ ತಲುಪೋದು ಕಷ್ಟ ಆಗುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಉದ್ಯೋಗ ಹೇಗಿರುತ್ತೆ ಈ ವರ್ಷ ಅನ್ನುವಂಥ ವಿಚಾರವನ್ನ ತಿಳಿಸ್ತೀರಿ. 2026 ಮೇಷರಾಶಿ ಜಾತಕರಿಗೆ ಸಾಡೆ ಸಾತಿ ಬೇರೆ ನಡೀತಾ ಇರೋದ್ರಿಂದ ನಿಮಗೆ ದಶಮಾಧಿಪತಿ ಯಾರು? ಶನಿ ವ್ಯಯಭಾವದಲ್ಲಿ ಇದ್ದಾನೆ. ಮತ್ತೆ ಸಾಡೆ ಸಾತಿ ಬೇರೆ ನಡೀತಿದೆ. 6ನೇ ಮನೆ ಏನ್ ತೋರಿಸುತ್ತೆ ಅಂದ್ರೆ ನೀವು ಮಾಡುವಂತಹ ಕೆಲಸ, ಸೇವೆಯನ್ನ ತೋರಿಸುತ್ತೆ. ಹಾಗಾದ್ರೆ ಹೇಗಿದೆ? 6ನೇ ಮನೆಯನ್ನ ಶನಿ ನೇರವಾಗಿ ದೃಷ್ಟಿಸ್ತಾನೆ. ಶನಿಗೆ 3ನೇ ಮನೆ, 6ನೇ ಮನೆ, 10ನೇ ಮನೆ ದೃಷ್ಟಿ ಇದೆ. ಹಾಗಾದ್ರೆ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತಾ ಅಂದಾಗ ಮೇಷರಾಶಿ ಜಾತಕರಿಗೆ ಈ ವರ್ಷ ಉದ್ಯೋಗ ಸಿಗೋದ್ರಲ್ಲಿ ತುಂಬಾ ನೀವು ಸಾಹಸವನ್ನ ಮಾಡಬೇಕು, ತುಂಬಾ ಕಷ್ಟಪಡಬೇಕು. ಯಾರು ಮೇಷರಾಶಿ ಜಾತಕರಿದ್ದೀರಿ, ಆಗ್ಲೇ ಕೆಲಸ ಇಲ್ಲ ಅನ್ನುವಂಥವ್ರು ಏನಾದ್ರೂ ಶನಿಗೆ ಪರಿಹಾರವನ್ನ ಮಾಡಿಕೊಂಡಾದ್ರೂ ಉದ್ಯೋಗಕ್ಕೆ, ಯಾಕಂದ್ರೆ ಕೆಲಸ ಇಲ್ಲದೆ ಇರಕ್ಕಾಗಲ್ಲ. ಉದ್ಯೋಗಂ ಪುರುಷ ಲಕ್ಷಣಂ ಅಂತೀವಿ. ಪುರುಷ ಅಂದ್ರೆ ಏನು? ಬರೀ ಗಂಡಸರು ಮಾತ್ರ ಕೆಲಸ ಮಾಡ್ಬೇಕಾ? ಪುರುಷ ಅಂದ್ರೆ ಸ್ತ್ರೀ ಮತ್ತೆ ಪುರುಷ. ಪುರುಷ ಅಂದಾಗ ಆತ್ಮ ಒಂದೇ, ಆದ್ರೆ ಶರೀರಗಳು ಬೇರೆ. ಎಲ್ಲರೂ ಕೂಡ ಕೆಲಸ ಮಾಡ್ಬೋದು. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಫೈನಾನ್ಷಿಯಲಿ ಈ ವರ್ಷ ಸ್ವಲ್ಪ ಕಷ್ಟನೇ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ? ಈ ವರ್ಷದ ಕೊನೆ ಭಾಗ ಅಕ್ಟೋಬರ್ವರೆಗೂ ನೀವು ಈ ವರ್ಷ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹೀಗೆ ದೇಶದಲ್ಲಿ ವರ್ಷಕ್ಕೊಂದ್ಸಲ ಬಡ್ಜೆಟ್ ಮಾಡ್ತಾರಲ್ಲ, ಹಾಗೆ ನಿಮ್ಮ ಬಡ್ಜೆಟ್ ಅನ್ನ 2026 ನೀವು ಮಾಡ್ಕೋಬೇಕು. ಉದ್ಯೋಗ ಕಳ್ಕೊಂಡಿರೋರ್ಗಂತೂ ಉದ್ಯೋಗ ಸಿಗೋದು ತುಂಬಾ ಕಷ್ಟ ಇದೆ. ಬಹಳ ಎಚ್ಚರಿಕೆ ವಹಿಸಬೇಕು, ಇಲ್ಲ ನಿಮ್ ಜಾತಕಗಳನ್ನ ತೋರಿಸ್ಬೇಕು. ನೋಡಿ, ದಶಮಾಧಿಪತಿ ವ್ಯಯಭಾವದಲ್ಲಿ ಗುರುಬಲ ಬೇರೆ ಇಲ್ಲ, ಸಾಡೆ ಸಾತಿ ಬೇರೆ ನಡೀತಾ ಇದೆ. ಮುಂದಿನ ವರ್ಷಕ್ಕೆ ಜನ್ಮ ರಾಶಿಗೆ ಶನಿ ಬಂದ್ಬಿಡ್ತಾನೆ. ಆದ್ರೆ 2027ಕ್ಕೆ 2026ರಲ್ಲಿ ಮೀನ ರಾಶಿಯಲ್ಲೇ ಇರ್ತಾನೆ. ಉದ್ಯೋಗದ ವಿಚಾರದಲ್ಲಿ ನಿಮಗೆ ಟೆನ್ಷನ್. ಹಾಗಾದ್ರೆ ಸೇವೆ ಮಾಡುವಂತಹ ಕೆಲಸಗಾರರಿಗೆ, ಸೇವೆ ಅಂದಾಗ ಇಂಟರ್ನ್ಯಾಷನಲ್ ಕಂಪನಿಗಳಲ್ಲಿ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತೀರಿ, ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತೀರಿ. ಅಂದ್ರೆ ಬೇರೆ ದೇಶಕ್ಕೆ ಸಾಫ್ಟ್ವೇರ್ನ ಇಲ್ಲಿ ಡೆವಲಪ್ಮೆಂಟ್ ಮಾಡಿ ನೀವು ಬೇರೆ ದೇಶಕ್ಕೆ ಕೆಲಸ ಮಾಡುವಂಥದ್ದು. ಈಗ ಅಸೆಂಚರ್ ಇದೆ, ಅದೆಲ್ಲ ಸರ್ವಿಸ್ ಓರಿಯೆಂಟೆಡ್ ಕಂಪನೀಸ್. ಅಂತ ಕಡೆ ಉದ್ಯೋಗ ಅವಕಾಶಗಳು ಓಪನ್ ಆಗುತ್ತೆ. ನೀವೇನಾದರೂ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಸರ್ವಿಸ್ ಓರಿಯೆಂಟೆಡ್ ಬೇರೆ ದೇಶಕ್ಕೇನೆ ಆಗಿರ್ಬೋದು, MNC ಕಂಪನಿಗಳಲ್ಲಿ ಬೇರೆ ದೇಶಕ್ಕೆ ಸೇವೆ ಮಾಡುವಂತಹ ಉದ್ಯೋಗಗಳಿಗೆ ಪ್ರಯತ್ನ ಪಟ್ಟರೆ ಸಿಗುತ್ತೆ. ನಾನು ಫಾರಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಜಿ,
ವಿದೇಶದಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದಾ ಅಂದಾಗ ನೀವು ಮಾಡ್ಬೋದು. ಆದರೆ ನಿಮ್ಮ ಕಂಪನಿ ಸೇವೆ ಮಾಡುವಂತಹ ಕೆಲಸ ಆಗಿರಬೇಕು. ಸೇವೆ ಅಂದಾಗ ಡಾಕ್ಟರ್ಗಳು ಕೂಡ ಸೇವೆ ಮಾಡ್ತಾರೆ, ಲಾಯರ್ಗಳು ಕೂಡ ಸೇವೆ ಮಾಡ್ತಾರೆ. ಮನೆಗೆ ಏನಾದರೂ ಡೆಲಿವರಿ ಬಾಯ್ಗಳು ತಂದು ಕೊಡ್ತಾರೆ, ಏನಾದರೂ ಸಾಮಾನು ತಂದು ಕೊಡ್ತಾರೆ, ನೀವು ಬುಕ್ ಮಾಡಿದ ತಕ್ಷಣ ಅವರು ಕೂಡ ಸೇವೆ ಮಾಡುವಂಥವ್ರು. ಅಂತಹ ಯಾರೇ ಒಬ್ಬ ಸೇವಾ ಮಾಡುವಂತಹ ವೃತ್ತಿ ಇರುತ್ತೋ ಅಂತಹ ಕೆಲಸಗಳಿಗೆ ನೀವು ಟ್ರೈ ಮಾಡಿದ್ರೆ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರ ಹೇಗಿರುತ್ತೆ? ಜೂನ್ 2026 ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಣಕಾಸು ಅಭಿವೃದ್ಧಿ ಆಗತ್ತೆ. ರಿಟೇಲ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಿ ಅಂದ್ರೆ ಅಂಗಡಿಗಳು ಇಟ್ಕೊಂಡಿರ್ತೀರಿ, ಹೋಟೆಲ್ ಇರ್ಬೋದು ಅಥವಾ ರಿಟೇಲ್ ಅಂಗಡಿಗಳಿರ್ಬೋದು, ಕಮರ್ಷಿಯಲ್ ಅಂಗಡಿಗಳಿರ್ಬೋದು, ಈ ಥರ ಬಿಸ್ನೆಸ್ ಮಾಡುವಂಥವ್ರಿಗೆ ಜೂನ್ 2026 ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಥವಾ ಕೆಲವರು ನೀವು ಮತ್ತೆ ನಿಮ್ಮ ಪತ್ನಿ ಪುರುಷ ಜಾತಕರಾಗಿದ್ರೆ, ಸ್ತ್ರೀ ಜಾತಕರಾಗಿದ್ರೆ ನೀವು ಮತ್ತೆ ನಿಮ್ಮ ಪತಿ ಇಬ್ರು ಕೂಡ ಜೊತೆ ಸೇರಿ ಜೊತೆಗೂಡಿ ಯಾವುದಾದ್ರೂ ವೃತ್ತಿಯನ್ನ ಮಾಡ್ತಾ ಇದ್ರೆ ಆ ವೃತ್ತಿಯಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ಕಂಡು ಬರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ. ಜೂನ್ 2026 ನಂತರ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಬಿಸ್ನೆಸ್ ಅಲ್ಲಿ. ಆದರೆ ಉದ್ಯೋಗದಲ್ಲಿ ಅಸ್ಥಿರತೆ ಅನ್ನೋದು ಇರುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ಹಣೆಗೆ ಕೇಸರಿಯ ತಿಲಕವನ್ನು ಹಚ್ಕೋಬೇಕು, ಓಂ ನಮಃ ಶಿವಾಯ ಶಿವನ ಮಂತ್ರವನ್ನ ಜಪ ಮಾಡಬೇಕು. ಇದು ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಮೇಷರಾಶಿ ಅಂತ ತಿಳಿಸಿದ್ದೀನಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಈಗ ವೃಷಭ ರಾಶಿಯವರು ಕೇಳ್ತಾ ಇದ್ದೀರಾ, ನಿಮಗೆ ಉದ್ಯೋಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮ ಜಾತಕವನ್ನು ತೋರಿಸಿಲ್ಲ, ನಿಮಗೆ ಕೆಲವರಿಗೆ ಭಯ ಇರ್ಬೋದು, ನನ್ನ ಕೆಲಸ ಹೋಗ್ಬಿಡುತ್ತಾ ಇರುತ್ತಾ, 2026 ಹೇಗಿದೆ ಅಥವಾ ವ್ಯಾಪಾರ ಹೇಗಾಗುತ್ತೆ ಅಂತ ನೋಡಿದಾಗ ವೃಷಭ ರಾಶಿ ಜಾತಕರಿಗೆ ಜೂನ್ 2026 ನಿಮ್ಗೆ ಯಾವುದೇ ಉದ್ಯೋಗದಲ್ಲಿ ತೊಂದರೆ ಅನ್ನೋದಿರಲ್ಲ. ಆದರೆ ಮಾನಸಿಕವಾಗಿ ಸ್ವಲ್ಪ ಭಯವನ್ನ ಪಡ್ತೀರಿ. ಯಾವಾಗಲೂ ಕೂಡ ಉದ್ಯೋಗದ್ದೇ ಚಿಂತೆಯನ್ನ ಮಾಡ್ತೀರಿ. ಕೆಲಸವನ್ನ ಬದಲಾವಣೆ ಮಾಡ್ಲಾ ಅನ್ನುವಂತಹ ಒಳಗಡೆ ನಿಮಗೆ ದ್ವಂದ್ವ ಅನ್ನೋದು ಇರುತ್ತೆ. ಜೂನ್ ವರೆಗೂ ನಿಮಗೆ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ. ಜೂನ್ ನಂತರ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತಹ ಕೆಲವು ಜಾತಕರಿಗೆ ಉಂಟಾಗುತ್ತೆ. ಇರೋ ಜಾಬಲ್ಲೇ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ರೂ ಪರವಾಗಿಲ್ಲ, ನಿಮಗೆ ಮಾತ್ರ ನೀವು ಅಪ್ಡೇಟ್ ಆಗ್ತೀರಾ. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಪ್ರತಿಯೊಂದು ದಿನ ನೀವು ಪ್ರೋಗ್ರೆಸ್ ಆಗಬೇಕಾದ್ರೆ ಕಲಿಕೆ ಇಂಪಾರ್ಟೆಂಟು. ಅದಕ್ಕೆ ನೀವು ಪ್ರತಿದಿನ ಕಲಿತಾನೇ ಇದ್ರೆ ನೀವು ಅಭಿವೃದ್ಧಿ ಆಗ್ತೀರಿ. ಅದು ಯಾರ್ಯಾರು ಅಭಿವೃದ್ಧಿ ಆಗ್ತಾರೆ? ಉತ್ತಮ ಭಾಷಣಗಾರರು, ಚೆನ್ನಾಗಿ ಪ್ರೊಫೆಷನ್, ಕೆಲವರು ಮಾತಾಡೋದೇ ಪ್ರೊಫೆಷನ್, ಇನ್ನೊಬ್ಬರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋದೇ ಪ್ರೊಫೆಷನ್. ಟಿವಿಲಿ ಆಂಕರ್ಸ್ ಆಗಿರ್ಬೋದು, ಭಾಷಣಗಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಸಂಗೀತ ಹಾಡೋದ್ರಿಂದ ಅವ್ರಿಗೆ ಧನಾಭಿವೃದ್ಧಿ. ಅಂತಹ ಯಾವುದೇ ಉದ್ಯೋಗಗಳಿದ್ರು ಅದರಲ್ಲೆಲ್ಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮಗೆ ವೃಷಭ ರಾಶಿ ಜಾತಕರಿಗೆ 9 ಮತ್ತು 10ನೇ ಮನೆಯಾದಂತಹ ಶನಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಲಾಭ ಅಂದಾಗ, ಲಾಭ ಅಂದ್ರೆ ನಿಮ್ಗೆಲ್ಲ ಗೊತ್ತು, ವ್ಯಯ ಬೇರೆ, ಲಾಭ ಅಂದ್ರೆ ಬರುವಂಥದ್ದು. ಯಾವುದರಿಂದ ನಿಮಗೆ ಲಾಭ ಆಗುತ್ತೆ? ನೀವು ಮಾಡ್ತಿರುವಂತಹ ವೃತ್ತಿಯಿಂದ ನಿಮಗೆ ಲಾಭ ಆಗುತ್ತೆ, ನಿಮ್ಮ ಸ್ನೇಹಿತರ ಸಹಾಯದಿಂದ ನಿಮಗೆ ಲಾಭ ಆಗುತ್ತೆ, ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ರಾಹು ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ವರ್ಷ ನಿಮಗೆ, ಅದರಲ್ಲೂ MNC ಕಂಪನಿಗಳಲ್ಲಿ ಅಥವಾ ಫಾರಿನಲ್ಲಿ ಉದ್ಯೋಗ ಅವಕಾಶಗಳು ಅತಿ ಹೆಚ್ಚಾಗುತ್ತೆ. ಹಾಗಾದ್ರೆ ಏನಾದ್ರು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ ಅಂತ ಏನೇ ಇದ್ರೂ ಕೂಡ ನಿಮಗೆ ಉದ್ಯೋಗ ಅವಕಾಶಗಳು ಚಾನ್ಸಸ್ ಇದೆ. ಶೇರ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಅರ್ನಿಂಗ್ ಜಾಸ್ತಿ ಆಗುತ್ತೆ. ನಿಮ್ಮ ಸೋಷಿಯಲ್ ಆಕ್ಟಿವಿಟಿ, ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ.
ಲಾಭ ಆಗುತ್ತೆ. ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಅನುಕೂಲ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ವ್ಯಾಪಾರದಲ್ಲಿ ಹೇಗಿರುತ್ತೆ ಈ ವರ್ಷ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ವ್ಯಾಪಾರ ಅನ್ನುವಂಥದ್ದು ಈ ವರ್ಷ ಜೂನ್ನ ನಂತರ, ಜೂನ್ 2026 ನಂತರ ಇನ್ನ ಹೆಚ್ಚು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ರಿಟೇಲ್ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ಪಡಿತೀರಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ನೀವು ಮಾಡ್ಕೊಂತೀರಿ. ಫಾರಿನಲ್ಲಿದ್ದರೆ ಫಾರಿನರ್ ಸ್ನೇಹಿತರಿಂದ ಲಾಭ ಮಾಡ್ಕೊಂತೀರಿ. ಎಷ್ಟೋ ಜನ ಇಂಡಿಯಾದಲ್ಲಿದ್ದು ವಿದೇಶದಲ್ಲೆಲ್ಲ ಅಂಗಡಿಗಳು ತೆಗೆದಿರ್ತೀರಿ, ರಿಟೇಲ್ ಸ್ಟೋರ್ಸ್ ತೆಗೆದಿರ್ತೀರಿ. ಆನ್ಲೈನಲ್ಲಿ ಕೆಲವರು ತಮ್ಮ ಗೂಡ್ಸ್ಗಳನ್ನ ಅಂದರೆ ಬಟ್ಟೆನ, ಫ್ಯಾಷನ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾರಾಟ ಮಾಡ್ತೀರಿ. ಅಂತಹ ವ್ಯಾಪಾರದಲ್ಲೆಲ್ಲ ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಜೂನ್ ನಂತರ ಇನ್ನೂ ಹೆಚ್ಚು ಲಾಭ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಾ 2026 ಉದ್ಯೋಗ ಹೇಗಿರುತ್ತೆ ಅಥವಾ ವ್ಯಾಪಾರದಲ್ಲಿ ನಷ್ಟನ ಲಾಭನ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಾ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗಾದ್ರೆ 2026 ಮಿಥುನ ರಾಶಿ ಜಾತಕರಿಗೆ ಉದ್ಯೋಗದ ವಿಚಾರದಲ್ಲಿ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ. ದಶಮ ಭಾವದಲ್ಲಿ ಶನಿ ಮಹಾತ್ಮ ಗುರುವಿನ ಮನೆಯಲ್ಲಿ ಕೂತಿದ್ದಾನೆ. ಎಷ್ಟನೇ ಮನೆ ಅಧಿಪತಿ ನಿಮಗೆ? 8 ಮತ್ತು 9ನೇ ಮನೆ ಅಧಿಪತಿ ದಶಮ ಭಾವದಲ್ಲಿ ಈ ವರ್ಷ ಸಂಚಾರ ಆಗ್ತಾ ಇರ್ತಾನೆ. ನೀವು ಒಳ್ಳೆ ಉದ್ಯೋಗದಲ್ಲಿ ಮಿಥುನ ರಾಶಿಯವರು ಅಭಿವೃದ್ಧಿ ಆಗ್ಬೇಕಾದ್ರೆ ಕಷ್ಟಪಡಬೇಕು, ನ್ಯಾಯವಾಗಿರ್ಬೇಕು, ಹಾನೆಸ್ಟ್ ಆಗಿರಬೇಕು. ಯಾಕಂದ್ರೆ ಮೀನ ರಾಶಿ ಅಂದ್ರೆ ಗುರುವಿನ ಮನೆ, ಧರ್ಮದಿಂದ ಇರಬೇಕು. ಇವಾಗ ಕೆಲಸ ಎಲ್ಲಿ ಹುಡುಕ್ತಿರ್ತೀರ? ಕೆಲವರು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಪ್ರೊಫೆಸರ್ ಜಾಬು ಇಂಥವೆಲ್ಲ ಬಹಳ ಈಸಿಯಾಗಿ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಟೀಚಿಂಗ್ ಪ್ರೊಫೆಷನ್, ಪುರೋಹಿತನ, ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೂ ಪುರೋಹಿತರು ಬೇಕು, ಆ ಉದ್ಯೋಗಗಳು, ಇವೆಲ್ಲ ಅವಕಾಶಗಳು ಸಿಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿ ಜಾತಕರಿಗೆ ಜೂನ್ 2026 ಅಂದ್ರೆ ಮೇ 26 ನಿಮಗೆ ಕಷ್ಟ ಇರುತ್ತೆ. ಜೂನ್ 2026ರಿಂದ ನಿಮ್ಮ ಟೈಮು 2026 ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ. ಜೂನ್ 2026 ಆರಂಭ ಆಗ್ತಾ ಇದ್ದಂಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಧನವನ್ನ ನೀವು ಸಂಗ್ರಹಿಸ್ತೀರಿ. ನಿಮ್ಮ ವೆಲ್ತ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾದ್ರೆ ನಾನು ಗುರೂಜಿ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಂತಹ ಉದ್ಯೋಗಗಳು, ಅಥವಾ ನಾನು ಸೇವೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ, ಅಂತಹ ಉದ್ಯೋಗಗಳು ನನಗೆ ಹೇಗಿರುತ್ತೆ ಅನ್ನೋಂಥದ್ದಿದ್ರೆ, ಸೇವೆ ಲಾಯರ್ಗಳಿಗೆ ತುಂಬ ಟೈಮ್ ಚೆನ್ನಾಗಿರುತ್ತೆ, ಅಡ್ವೊಕೇಟ್ಸ್ಗೆ, ಅಥವಾ ಇನ್ನೊಬ್ಬರಿಗೆ ಸೇವೆ ಮಾಡುವಂತಹ ಕೆಳಮಟ್ಟದ ಕೆಲಸ ಅಂತ ಯಾವುದೂ ಇಲ್ಲ. ಉದ್ಯೋಗದಲ್ಲಿ ಎಲ್ಲ ಒಂದೇ. ಈಗ ನಾವು ಫಾರಿನ್ಗೆ ಹೋಗ್ಬಿಟ್ರೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಎಲ್ಲರಿಗೂ ಕೆಲಸ ಅಂದಮೇಲೆ ಒಂದೇ ಅಂತೀವಿ. ಮನೆಗೆ ಏನಾರ ಡೆಲಿವರಿ ಮಾಡ್ತಾರಲ್ಲ ಅಂಥವ್ರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಜೂನ್ 2026 ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮಿಥುನ ರಾಶಿ ಜಾತಕರು. ಮಿಥುನ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ನಿಮ್ಮ ಕುಲದೇವರ ದರ್ಶನ, ನಿತ್ಯ ನಿಯಮಿತವಾಗಿ ಮಂದಿರಗಳ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಮನೆಯಲ್ಲೇ ದೇವ್ರನ್ನ ನೆನಪು ಮಾಡ್ತೀನಿ, ಜಪ ಮಾಡ್ತೀನಿ ಅಂದರೆ ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಇದೆಲ್ಲ ನಿತ್ಯ ನಿಯಮಿತವಾಗಿ ನೀವು ಮಾಡ್ತಾ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ 2026 ಮಿಥುನ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರು ಕಾಯ್ತಾ ಇದ್ದೀರಾ, ಗುರುಜಿ ನಮ್ಗೇನು ಭವಿಷ್ಯವನ್ನು ಹೇಳ್ತಾರೆ, 2026 ಉದ್ಯೋಗ ಮತ್ತು ವ್ಯಾಪಾರ ಹೇಗಿರುತ್ತೆ ಅನ್ನೋಂತಹ ಪ್ರಶ್ನೆ ನಿಮ್ದೆಲ್ಲ ಇರುತ್ತೆ. ವ್ಯಾಪಾರಸ್ಥರಿಗೆ ಭಾಗ್ಯೋದಯದ ವರ್ಷ. ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ,
ಒಳ್ಳೆ ಲಾಭವನ್ನ ಮಾಡ್ತೀರಿ. ಪಾರ್ಟ್ನರ್‌ಶಿಪ್ ಇಂದನೂ ಲಾಭ ಮಾಡ್ಕೊಂತೀರಿ. ಬಿಸ್ನೆಸ್ ಅಲ್ಲೂ ಇಂಪ್ರೂವ್‌ಮೆಂಟ್ ಮಾಡ್ತೀರಿ. ಒಂದು ಬಿಸ್ನೆಸ್ ಇದ್ರೆ ಅದನ್ನ 2, 3 ಬಿಸ್ನೆಸ್‌ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ. ನೀವೇನು ತಂದೆ ಮಾಡ್ತಾ ಇದ್ದಂತಹ ಉದ್ಯೋಗಗಳು, ಈಗೆಲ್ಲ ಡೆಲಿವರಿ ಮನೆಗೆ ಬರ್ತಾ ಇರೋದ್ರಿಂದ ಕೆಲವರು ಹೇಳುವಂಥದ್ದು ಏನು ಅಂದ್ರೆ, ತಂದೆ ತಾತ ಮಾಡ್ತಿರುವಂತಹ ಉದ್ಯೋಗಗಳು, ಅಂಗಡಿಗಳು ಇವೆಲ್ಲ ಕಮ್ಮಿ ಆಗ್ಬೋದು ಅಂತ. ಆದರೆ ನಿಮಗೆ ಕರ್ಕಾಟಕ ರಾಶಿ ಜಾತಕರು ಬಟ್ಟೆ ವ್ಯಾಪಾರ ಇರ್ಬೋದು, ಫುಡ್ ಬಿಸ್ನೆಸ್ ಇರ್ಬೋದು, ಯಾವುದೇ ಆಗಿರಲಿ, ನಿಮ್ಮ ತಂದೆ ಏನ್ ಮಾಡ್ತಾ ಇದ್ರು, ನಿಮ್ಮ ತಾತ ಏನ್ ಮಾಡ್ತಾ ಇದ್ರು, ಅದೇ ಉದ್ಯೋಗವನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ತಂದೆನೂ ದೇವಸ್ಥಾನ ಪುರೋಹಿತರು, ನಾನೂ ದೇವಸ್ಥಾನ ಪುರೋಹಿತ. ಹಾಗೆ ವಂಶ ಪಾರಂಪರ್ಯ ಏನೇನು ಉದ್ಯೋಗ ವ್ಯವಹಾರಗಳಿದೆ ಅದರಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಪ್ರವಚನ ಮಾಡುವಂಥವರು ಕೂಡ ಅಭಿವೃದ್ಧಿಯನ್ನ ಪಡಿತೀರಾ. ಇನ್ನ ಕೆಲವರು ಟ್ರಾವೆಲ್ ಕರ್ಕೊಂಡು ಹೋಗುವಂಥದ್ದು, ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸುವಂಥದ್ದು, ಆಲ್ ಇಂಡಿಯಾ ಟೂರ್, ವರ್ಲ್ಡ್ ಟೂರ್ ಮಾಡಿಸುವಂತಹವ್ರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ದೈವ ಬಲ ನಿಮಗೆ ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಆಮೇಲೆ ದಶಮಾಧಿಪತಿ ನಿಮಗೆ ಗುರು, ದಶಮಾಧಿಪತಿ ನಿಮಗೆ ಮಂಗಳ ಗ್ರಹ. ಈ ವರ್ಷ ಮಂಗಳನು ಕೂಡ ನಿಮಗೆ ಉದ್ಯೋಗ ಅವಕಾಶಗಳನ್ನ 2-3 ತರ ಕೊಡ್ತಾನೆ. ಒಂದೇ ತರ ಇರಲ್ಲ ಉದ್ಯೋಗ. ಬದಲಾವಣೆಗಳು ಕೂಡ ಉದ್ಯೋಗದಲ್ಲಿ ಆಗ್ಬೋದು. ಸ್ವಲ್ಪ ಕರ್ಕಾಟಕ ರಾಶಿ ಜಾತಕರು ಮೇ ಬಂದಾದ ಮೇಲೆ ಜೂನ್ ಸ್ಟಾರ್ಟ್ ಆಗುತ್ತೆ. ಮೇ, ಜೂನ್ ಆ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು, ಇರಬೇಕು. ಬಹಳ ಏನಾದರೂ ಕಷ್ಟಗಳು ಮೇ, ಜೂನಲ್ಲಿ ನಿಮಗೆ ತೊಂದರೆಗಳು ಆಗುವ ಸಾಧ್ಯತೆಗಳಿರುತ್ತೆ. ಆ ಟೈಮಲ್ಲಿ ಏನಾದರೂ ಲೇ ಆಫ್ ಆಗ್ಬೋದು, ಕೆಲವು ಉದ್ಯೋಗವನ್ನು ಕಳ್ಕೋಬಹುದು. ಅದಕ್ಕೆ ಬಹಳ ಜಾಗ್ರತೆ. ನಿಮ್ಮ ಜಾತಕ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಗೋಚಾರ ಫಲದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಪರಮ ಗುರುಭ್ಯೋ ನಮಃ, ಪರಮೇಷ್ಠಿ ಗುರುಭ್ಯೋ ನಮಃ, ಓಂ ಪರಮಾತ್ಮನೇ ನಮಃ. ನಿಜವಾದ ಗುರು ನಾವು ಹೆಸರಿಟ್ಕೋಬಹುದು. ನಾನು ಗುರು, ಸದ್ಗುರು, ವಿಶ್ವಗುರು. ನಿಜವಾದ ಗುರು ಸದ್ಗುರು ಶಿವ. ಆ ಶಿವನ ನೆನಪು, ಶಿವನ ಪೂಜೆ ನಿಮ್ಮನ್ನ ಕಾಪಾಡುತ್ತೆ. ಗುರುಜಿ ನಾನು ಶಿವನ ಪೂಜೆ ಮಾಡಲ್ಲ, ನನಗೆ ಬೇರೆ ದೇವರು ಇಷ್ಟ ಅಂದ್ರೆ ನಿಮ್ಮ ಇಷ್ಟ ದೇವರನ್ನೇ ನೆನಪು ಮಾಡಿ, ಒಳ್ಳೇದಾಗುತ್ತೆ. ಅರಳಿ ವೃಕ್ಷದ ಕೆಳಗಡೆ ಕೂತು ನಿಮಗೆ ಇಷ್ಟವಾದಂಥ ದೇವರನ್ನ ಧ್ಯಾನ ಮಾಡಿ. ಮೇ, ಜೂನ್ ನಂತರ ನಿಮಗೆ ಒಳ್ಳೇದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ಉದ್ಯೋಗ ಅವಕಾಶಗಳು ಹೇಗಿದೆ, ವ್ಯಾಪಾರಗಳು ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ. ಸಿಂಹ ರಾಶಿ ಜಾತಕರು ವ್ಯಾಪಾರದಲ್ಲಿ ಅಭಿವೃದ್ಧಿ ವರ್ಷ ಆಗಬೇಕು ಅಂದ್ರೆ ನೀವು ಲೋಕಲ್ ಬಿಸ್ನೆಸ್ ಮಾಡಬಾರ್ದು. ನೀವು ಮೇಯ್ನ್ ಆಗಿ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ನಮ್ಮ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸೋದು, ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಆಮದು ರಫ್ತು ಮಾಡುವಂತಹ ಉದ್ಯೋಗ ಯಾರು ಮಾಡ್ತಾ ಇದ್ದೀರಿ, ಲಾಭ ಮಾಡ್ತೀರಿ. ನಮ್ಮ ಜಾತಿ ಧರ್ಮ ಬಿಟ್ಟು ನಾನು ಹಳ್ಳಿಲಿದ್ದೀನಿ ಅಂದಾಗ ಬೇರೆ ಜಾತಿ ಧರ್ಮದವ್ರಿಗೆ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅದರಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ನಿಮ್ಗೇನೋ ಒಂದು ವ್ಯಾಪಾರದಲ್ಲಿ ಸಕ್ಸಸ್ ಆಗ್ಬಿಡ್ತೀನಿ ಅಂತ ಅನಿಸ್ತಾ ಇರುತ್ತೆ, ಆದರೆ ಅಲ್ಲೂ ಮೋಸ ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅಲ್ಲಿ ನೀವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಕೆಲವರು ವಿದೇಶ ಪ್ರಯಾಣಗಳು, ಸಿಂಹ ರಾಶಿ ಜಾತಕರಾಗಿದ್ರೆ ಫಾರಿನ್ ಕರ್ಕೊಂಡು ಹೋಗೋದು, ಬೇರೆ ಬೇರೆ ದೇಶಗಳನ್ನ ತೋರಿಸುವಂಥದ್ದು, ಟೂರ್ ಮಾಡ್ತಾರಲ್ಲ, ಟ್ರಾವೆಲ್. ಎಂಥ ಟ್ರಾವೆಲ್? ಇಂಟರ್ನ್ಯಾಷನಲ್ ಟ್ರಾವೆಲ್. ಅಂಥ ಏಜೆನ್ಸಿಗಳಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಇನ್ನು ಫೋಟೋಗ್ರಫಿ, ಮೂವಿಗಳಲ್ಲಿ ಮಾಡುವಂಥವ್ರು, ಅವ್ರಿಗೆ ಒಳ್ಳೆ ಲಾಭ ಆಗುತ್ತೆ. ಸ್ವಲ್ಪ ಭ್ರಮೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾದರೂ ಭ್ರಮೆ, ಏನೋ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ದುಡ್ಡು ಬರ್ಬೋದೇನೋ ಅಂತ ಭ್ರಮೆನೂ ನಿಮಗೆ ಉಂಟಾಗಿ ಏನು ಲಾಭನೂ ಆಗದೆ ಇರ್ಬೋದು. ಅದಕ್ಕೆ ಅದು ಪ್ರಾಕ್ಟಿಕಲ್ ಆಗಿ
ಏನು ಲಾಭ ಬರುತ್ತೆ, ಏನು ಲಾಭ ಬರಲ್ಲ ಅಂತ ನೀವು ಕ್ಯಾಲ್ಕುಲೇಷನ್ನ ಮಾಡಬೇಕಾಗುತ್ತೆ. ಸಿಂಹರಾಶಿಯವ್ರಿಗೆ ಈ ವರ್ಷ ಎಲ್ಲ ಅಷ್ಟಮ ಶನಿ ಇರುತ್ತೆ. ಅಷ್ಟಮ ಶನಿ ನಿಮಗೆ ಫಲ ಪ್ರಾಪ್ತಿಯಾಗ್ತಾ ಇರುತ್ತೆ. ಆದರೆ ಗುರುಬಲ ಮೇ 2026ವರೆಗೂ ಗುರುಬಲ ಇರುತ್ತೆ. ಜೂನ್ 1ನೇ ತಾರೀಕಿಂದ ನಿಮಗೆ ಗುರುಬಲ ಇರಲ್ಲ. ಹಾಗಾದ್ರೆ ನೀವು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರೋರು, ಕೆಲಸ ನನಗೆ ಬೇಕೇ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರು, ಶುಕ್ರಾಚಾರ್ಯರು ಗುರುವಿನಂತೆ ಶುಭ ಗ್ರಹ ಶುಕ್ರಾಚಾರ್ಯರನ್ನ ಪೂಜೆ ಮಾಡಿದಾಗ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಗುರು ಕೂಡ ಲಾಭ ಭಾವದಲ್ಲಿರೋದ್ರಿಂದ ಮೇ 2026 ಒಳಗಡೆ ಉದ್ಯೋಗಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಂತ ಕಡೆ ಎಲ್ಲ ಉದ್ಯೋಗಕ್ಕೆ ಪ್ರಯತ್ನವನ್ನು ನೀವು ಮಾಡಬೇಕು. ಪ್ರಯತ್ನ ಮಾಡಿದಾಗ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಗುರು ಲಾಭ ಭಾವದಲ್ಲಿದ್ದಾನೆ, ಗುರು ಬಲ ಇದೆ. ಆಮೇಲೆ ಜೂನ್ 2026 ನಂತರ ಗುರು ಬಲ ಇರಲ್ಲ. ಗುರು ವ್ಯಯಭಾವಕ್ಕೆ ಹೊರಟೋಗ್ತಾನೆ ಸಿಂಹರಾಶಿ ಜಾತಕರಿಗೆ. ಅವಾಗ ಅಷ್ಟಮ ಶನಿ ಬೇರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅದರಿಂದ ಅಷ್ಟರೊಳಗಡೆ ನೀವೇನು ಮಾಡಿ, ಉದ್ಯೋಗಕ್ಕೆ ಪ್ರಯತ್ನವನ್ನ ಮಾಡಿ. ಅವಾಗ ನಿಮಗೆ ಉದ್ಯೋಗ ಸಿಗುವಂತಹ, ಗುರುವಿನ ಅನುಗ್ರಹದಿಂದ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಯಾಕಂದ್ರೆ ಗುರು ಎಷ್ಟನೇ ಮನೆ ಅಧಿಪತಿ? ಸಿಂಹ ರಾಶಿಯವರಿಗೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ. ಶೀಘ್ರ ಸಡನ್ ಆಗಿ ಯಾವುದೋ ಒಂದು ಉದ್ಯೋಗ ನಿಮಗೆ ಸಿಕ್ಬಿಡ್ಬೋದು. ಯಾವ ಉದ್ಯೋಗ ಸಿಗುತ್ತೋ ಅದಕ್ಕೆ ಸಡನ್ ಆಗಿ ಸಿಕ್ಕಿದ ತಕ್ಷಣ ಕೆಲಸಕ್ಕೆ ಹೋಗ್ಬಿಡಿ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಈ ಉದ್ಯೋಗ ಮತ್ತೆ ಇದೆಲ್ಲ ನಮಗೆ ಚೆನ್ನಾಗಿ ಆಗ್ಬೇಕು ಅಂದಾಗ ಏಕದೇವೋಪಾಸನೆ, ಒಬ್ಬ ಶಿವನ ನೆನಪು, ಸರ್ವಶಕ್ತಿವಂತನಾದ ಪರಮಾತ್ಮನ ನೆನಪು, ಪರಮಾತ್ಮನೇ ನಮಃ ಅನ್ನೋ ಮಂತ್ರ ಜಪ ಮಾಡಿ, ರುದ್ರಾಭಿಷೇಕ ಮಾಡಿ, ಇಲ್ಲ ರುದ್ರನನ್ನಾದರೂ ಕೇಳಿ, ನಿಮಗೆ ಖಂಡಿತ ಮೇ 2026 ಒಳಗಡೆ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ನಿಮ್ಮ ದಶಾಭುಕ್ತಿ ಎಲ್ಲ ನೋಡ್ಬೇಕಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ 2026 ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಿಮಗೆ ಕನ್ಯಾ ರಾಶಿಯವರಿಗೆ ಪ್ರಮೋಷನ್ ಸಿಗ್ಬೇಕು, ಸಿಗ್ತಾ ಇಲ್ಲ ಗುರುಜಿ, ಜೂನ್ ವರೆಗೂ ವೇಟ್ ಮಾಡಿ. ಅಂದ್ರೆ ಮೇ ಅಥವಾ ಜೂನ್ನಲ್ಲಿ ನಿಮಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗ್ಬೋದು. ಕೆಲವರು ಉದ್ಯೋಗ ಇರಲ್ಲ, ಉದ್ಯೋಗ ಕಳ್ಕೊಂಡ್ಬಿಟ್ಟಿರ್ತೀರ, ನಂಗೆ ಜಾಬ್ ಸಿಗುತ್ತಾ? ಆಗ ನೀವು ಈಗಿಂದ ಪ್ರಯತ್ನ ಮಾಡ್ತಾ ಇದ್ರೆ ಮೇ ಜೂನ್ ಅಷ್ಟರಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಭ ಕೂಡ ಬರುತ್ತೆ, ಅನುಕೂಲಗಳು ಕೂಡ ಆಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ವ್ಯಾಪಾರ ಹೇಗಿರುತ್ತೆ? ಕಬ್ಬಿಣದ ವ್ಯಾಪಾರ, ಧಾತು ಅಂತೀವಿ, ಮೆಟಲ್ ಸಂಬಂಧಪಟ್ಟಂತ ವ್ಯಾಪಾರ, ಲೇತ್ ಮಿಷಿನ್ ಕೆಲಸಗಳು ಮಾಡೋರಿಗೆ ಅಂತಹ ವರ್ಕ್ ಅಲ್ಲಿ ಸಫಲತೆಯನ್ನ ಪಡಿತೀರಿ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ. ವ್ಯಾಪಾರದಲ್ಲಿ ಹಣ ಯಾರೋ ಇಸ್ಕೊಂಡಿದ್ದಾರೆ, ಕೊಡಬೇಕು, ಕೊಡ್ತಾ ಇಲ್ಲ ಅಂದ್ರೆ ಅದು ಕೊಡೋದಕ್ಕೆ ನಿಧಾನ ಆಗುವ ಸಾಧ್ಯತೆಗಳಿರುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಒಂದು ತೊಡಕು, ದುಃಖ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಅವಕಾಶಗಳು ನಿಮಗೆ ಸಿಗಬೇಕು ಅಂದ್ರೆ ಮೇ ಜೂನ್ ವರೆಗೂ ನೀವು ಕಾಯ್ಬೇಕಾಗತ್ತೆ. ಆಮೇಲೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ, ಯಾವ ದಶಾಭುಕ್ತಿ ನಡೀತಿದೆ, ಅದೆಲ್ಲ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಅದೆಲ್ಲ ನೀವು ಜಾತಕ ತೋರಿಸಿದಾಗ ಇನ್ನೂ ಪರ್ಫೆಕ್ಟ್ ಆಗಿ ನಿಮ್ಮ ಉದ್ಯೋಗ ಭವಿಷ್ಯವನ್ನ ತಿಳಿಸಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ನಮಗೆ ಒಳ್ಳೇದಾಗಬೇಕು, ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟ,
ಅಂದಾಗ ಓಂ ರುದ್ರಾಯ ನಮಃ ರುದ್ರಾಭಿಷೇಕವನ್ನು ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವ್ರಿಗೆ ಬಿಸ್ನೆಸ್ ಹೇಗಿರುತ್ತೆ ಅಥವಾ ಉದ್ಯೋಗ ಅವಕಾಶಗಳು ಹೇಗಿರುತ್ತೆ, ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ತುಲಾ ರಾಶಿ 2026. ತುಲಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತೀರಿ. ಅದರಲ್ಲೂ ಸೇವೆಗೆ ಸಂಬಂಧಪಟ್ಟಂತ ಲಾಯರ್ಗಳಿಗೆ ಒಳ್ಳೆ ಟೈಮು. ಲೇತ್ ಮಿಷಿನ್ ಇಟ್ಕೊಂಡಿರೋರಿಗೆ, ಕಬ್ಬಿಣದ ವ್ಯಾಪಾರ ಅಂತವ್ರಿಗೆಲ್ಲ ಲಾಭ ಆಗುತ್ತೆ. ಕೆಲವರು ಸೇವೆ ಸರ್ವೆಂಟ್ಸ್ ಇರ್ತೀರ, ನಮ್ಮ ಭವಿಷ್ಯ ಹೇಳಲ್ವಲ್ಲ ಗುರುಜಿ ಅಂದಾಗ ಸರ್ವೆಂಟ್ಸ್ಗೂ ಕೂಡ ಒಳ್ಳೆ ಅನುಕೂಲತೆಗಳು, ಪ್ರೊಫೆಷನಲ್ಲಿ ಒಳ್ಳೆ ಅನುಕೂಲತೆಗಳು. ಯಾರು ಡಾಕ್ಟರ್ಗಳಲ್ಲಿ ಗ್ಯಾಸ್ಟ್ರಾಲಜಿ ಅನ್ನುವಂತಹ ಸಬ್ಜೆಕ್ಟ್ ಓದಿದ್ದೀರಾ, ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿದ್ಯೆ ಅದರಲ್ಲೆಲ್ಲ ಅಭಿವೃದ್ಧಿ ಆಗ್ತೀರಿ. ಇನ್ನು ಮೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ತುಲಾ ರಾಶಿ ಜಾತಕರಿಗೆ. ಮೇ 2026 ಒಳಗಡೆ ಕೆಲಸ ಯಾರಿಗಿಲ್ವೋ ಅಂಥವ್ರಿಗೆ ಮೇ 2026 ಒಳಗಡೆ ನಿಮಗೆ ಜಾಬ್ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ಉದ್ಯೋಗದಲ್ಲಿ ಟೆನ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ 2026 ಮೇಲೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಕೆಲವರು ಕೆಲಸನೂ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಏನಾದರೂ ಮಾರ್ಕೆಟ್ ಕ್ರ್ಯಾಶ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಆ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ರಿ ತುಲಾ ರಾಶಿ ಜಾತಕರು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಈಗ ನೀವೇನಾದರೂ ಪ್ರೊಫೆಷನ್, ಕೆಲಸ, ತಂದೆಗೆ ಸಂಬಂಧಪಟ್ಟಂತ ತಂದೆ ಮಾಡ್ತಿರೋ ಉದ್ಯೋಗನೇ ನೀವು ಮಾಡ್ತಾ ಇದ್ರೆ ಅಭಿವೃದ್ಧಿ, ಧಾರ್ಮಿಕ ಕಾರ್ಯಗಳು, ಧರ್ಮಗುರುಗಳು, ಸ್ಕೂಲ್ ಟೀಚರ್ಸ್, ಕಾಲೇಜ್ ಲೆಕ್ಚರರ್ಸ್ ಇವರಲ್ಲಿ ನಿಮಗೆಲ್ಲರಿಗೂ ಕೂಡ ಕೆಲಸ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಕೂಡ ಒಳ್ಳೆ ಟೈಮು, ಜೂನ್ವರೆಗೂ ಒಳ್ಳೆ ಟೈಮು, ನಿಮಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಇರೋ ಉದ್ಯೋಗ ನೀವೇನು ಕಳ್ಕೊಳ್ಳಲ್ಲ, ಆರಾಮಾಗಿರ್ರಿ. ಜೂನ್ ಮೇಲೆ ಸ್ವಲ್ಪ ಜೂನ್ ಮೇಲೆ ಬಹಳ ಎಚ್ಚರಿಕೆಯನ್ನು ವಹಿಸಿ ತಮ್ಮ ಸ್ವಂತ ಜಾತಕವನ್ನು ತೋರಿಸಿ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನ್ ಮಾಡಬೇಕು, ಧುಮ್ ದುರ್ಗಾಯೇ ನಮಃ ಅಂತೇಳಿ ತಾಯಿ ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು, ಅಥವಾ ಕುಲದೇವರ ದರ್ಶನವನ್ನ ಮಾಡಬೇಕು. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ನಮಗೆ ವ್ಯಾಪಾರ ಹೇಗಿರುತ್ತೆ, ಇದು ವ್ಯಾಪಾರ ಭವಿಷ್ಯ ಮತ್ತು ಉದ್ಯೋಗ ಭವಿಷ್ಯ ಇದು ಹೇಗಿದೆ ಅನ್ನುವಂಥದ್ದು. ನಿಮಗೆ ಉದ್ಯೋಗದ್ದೇ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸ ಕಳ್ಕೊಂಡ್ಬಿಟ್ಟಿರೋರ್ಗಂತೂ ತುಂಬಾ ಟೆನ್ಷನ್ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ನಾನು ಉದ್ಯೋಗ ಬದಲಾವಣೆ ಮಾಡ್ಕೊಂತೀನ, ನನಗೆ ಯಾವಾಗ ಒಳ್ಳೇದಾಗುತ್ತೆ ಅಂದಾಗ ಜೂನ್ 2026 ಮೇಲೆ ನಿಮಗೆ ಹೊಸ ಉದ್ಯೋಗದ ಅವಕಾಶಗಳು ಓಪನ್ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸಕ್ಸಸ್ ಆಗ್ತೀರಿ, ಲಾಭ ಮಾಡ್ಕೊಂತೀರಿ. ಬಟ್ಟೆ ವ್ಯಾಪಾರ ಇರ್ಬೋದು, ರಿಟೇಲ್ ಬಿಸ್ನೆಸ್ ಇರ್ಬೋದು, ಅದರೆಲ್ಲ ತುಂಬಾ ಚೆನ್ನಾಗಿ ಸಫಲತೆಯನ್ನ ಪಡಿತೀರಿ. ವೃಶ್ಚಿಕ ರಾಶಿ ಜಾತಕರು ಜೂನ್ವರೆಗೂ ಸ್ವಲ್ಪ ಈ ವರ್ಷ ನೀವು ಕಾಯಬೇಕು. ಆಮೇಲೆ ನಿಮಗೆ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು, ನೀವು ಕಲ್ತಿರುವಂತಹ ವಿದ್ಯೆಗೆ ಸರಿಯಾಗಿ ಕೆಲಸ ಸಿಗುವಂತಹ ಸಾಧ್ಯತೆ ಇರುತ್ತೆ. ಇದು ಜನರಲ್ ಪ್ರಿಡಿಕ್ಷನ್. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅದೆಲ್ಲ ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗಗಳನ್ನ ನೋಡ್ಬೇಕಾಗತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು, ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ಹನುಮತೆ ನಮಃ ಆಂಜನೇಯನ ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ಉದ್ಯೋಗ ಮತ್ತು ವ್ಯಾಪಾರ 2026 ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ವ್ಯಾಪಾರದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳು ಲಾಭನೋ ಲಾಭ,
ಧನಸ್ಸು ರಾಶಿ ಜಾತಕರಿಗೆ ರಿಟೇಲ್ ಬಿಸ್ನೆಸ್ ಯಾವುದೇ ಇರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ, ಬಿಸ್ನೆಸ್ ಪಾರ್ಟ್ನರ್ ಆಗಿ ವ್ಯವಹಾರ ಮಾಡ್ತಿರ್ತೀರ, ಅದರಲ್ಲಿ ಲಾಭ ಬರುತ್ತೆ. ನೀವು ಮತ್ತು ನಿಮ್ಮ ಸಂಗಾತಿ ಪುರುಷರಾಗಿದ್ದರೆ ಪತ್ನಿಯ ಜೊತೆ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಇಬ್ಬರೂ ಸೇರಿ ಹೋಟ್ಲ್ ನಡೆಸ್ತಾ ಇರ್ತೀರಾ, ಅಂಗಡಿಗಳು ನಡೆಸ್ತಾ ಇರ್ತೀರಾ, ವ್ಯಾಪಾರದಲ್ಲಿ ಫುಲ್ಲು ಲಾಭ ಮಾಡ್ತೀರಾ. ಬಂದಿದ್ದ ಟೈಮ್ ಚೆನ್ನಾಗಿದ್ದಾಗ ಲಾಭ ಮಾಡಿಕೊಂಡು ದುಡ್ಡು ಕೂಡ ಕೊಡಿ ಧನಸ್ಸು ರಾಶಿ ಜಾತಕರು. ಉದ್ಯೋಗಗಳು ಕೂಡ ಚೆನ್ನಾಗಿ ಸಿಗುತ್ತೆ, ಎಲ್ಲ ಅನುಕೂಲಗಳಾಗುತ್ತೆ. ಒಳ್ಳೆ ಟೈಮ್ ಇದೆ 2026. ಮೇ ಜೂನ್ ನಂತರ, ಜೂನ್ 2026 ನಂತರ ಸ್ವಲ್ಪ ನಿಮಗೆ ಕಷ್ಟವನ್ನ ಅನುಭವಿಸ್ಬೇಕಾಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ನಿಮ್ಮ ಬಿಸ್ನೆಸ್. ಈ ವರ್ಷ ಜೂನ್ ನಂತರ ಸ್ವಲ್ಪ ಉದ್ಯೋಗದಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನೋ ಸಿಗ್ಬೇಕಾಗಿರೋ ಪ್ರಮೋಷನ್ ಸಿಕ್ಕಿಲ್ಲ, ನನ್ನ ತೆಗೆದು ಬಿಡ್ತಾರೆ ಕೆಲಸದಿಂದ ಅನ್ನುವಂತಹ ಭಯ ಜೂನ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೇನು ತೊಂದರೆ ಇಲ್ಲ. ಸೇವಾ ವೃತ್ತಿಯಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಗುರುಗಳ ಆರಾಧನೆಯನ್ನ ಮಾಡಿ. ನಿಮ್ಗೆ ಇಷ್ಟವಾದಂತಹ ಗುರುಗಳು ಯಾರೇ ಆಗಿರಲಿ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ರಾಯರಿದ್ದಾರೆ, ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಯಾರನ್ನಾದ್ರೂ ಗುರುಗಳನ್ನ ಪೂಜೆ ಮಾಡ್ತಾ ಹೋಗಿ, ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ 2026 ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೇಗಿದೆ ಉದ್ಯೋಗ ವ್ಯಾಪಾರ ಅನ್ನುವಂತಹ ಪ್ರಶ್ನೆ ನಿಮ್ದು ಕೇಳ್ತಾ ಇದ್ದೀರಾ. ಕೆಲಸಗಳೆಲ್ಲ ನನಗೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆನೂ ಕೂಡ ನಿಮ್ದು ಇದೆ. ನಿಮ್ಗೆ ಈಗ ಗುರುಬಲ ಇಲ್ಲದೆ ಇದ್ರೂ ಕೂಡ ಜೂನ್ 2026 ನಂತರ ಗುರುಬಲ ಬರುತ್ತೆ. ಅಲ್ಲಿವರೆಗೂ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರ ಸ್ಲೋ ಇರುತ್ತೆ. ಯಾವುದೇ ವ್ಯಾಪಾರ ಆಗಿರ್ಬೋದು, ಕಮರ್ಷಿಯಲ್ ಬಿಸ್ನೆಸ್, ವಾಣಿಜ್ಯ ವ್ಯಾಪಾರಗಳು, ಮಾಲ್ಗಳಲ್ಲಿ ಅಂಗಡಿ ಇರ್ಬೋದು ಅಥವಾ ಹಳ್ಳಿಲಿ ಅಂಗಡಿ ಇರ್ಬೋದು, ಯಾವುದೇ ಇರ್ಬೋದು, ವ್ಯಾಪಾರ ಸ್ವಲ್ಪ ಸ್ಲೋ ಆಗಿರುತ್ತೆ. ಮೇ ಕಳೆದ ಮೇಲೆ ಜೂನಿಂದ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಉದ್ಯೋಗ ಅವಕಾಶಗಳು ಕೂಡ ನಿಮಗೆ ಮಕರ ರಾಶಿಯವರಿಗೆ ಅನುಕೂಲಗಳಾಗುತ್ತೆ. ಮೇ ಜೂನ್ ನಂತರ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಒಳ್ಳೇದಾಗತ್ತೆ. ಅದು ನಿಮಗೆ ಪೇಷನ್ಸ್ ಇರಬೇಕು. ಜೂನ್ವರೆಗೂ ನೀವು ಕಾಯ್ಬೇಕಾಗತ್ತೆ ಒಳ್ಳೆ ಅವಕಾಶಗಳು ಸಿಗಕ್ಕೆ. ಅದು ಈಗ ನೀವು ಸೇವೆಗೆ ಸಂಬಂಧಪಟ್ಟಂತ ಕೆಲಸಗಳು ಏನೇ ಮಾಡ್ತಾ ಇದ್ರು, ಯಾಕೆಂದ್ರೆ 6ನೇ ಮನೆ ಅಂದಾಗ ಸರ್ವೀಸ್ ಅಂತೀವಿ. ಸರ್ವಿಸ್ ಸಂಬಂಧದ ಲಿಟಿಗೇಷನ್ ಅಂದ್ರೆ ಕೋರ್ಟ್ ಅಲ್ಲಿ ವಾದ ವಿವಾದಗಳಲ್ಲಿ ವಿಜಯವನ್ನ ಪಡಿತೀರಿ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಭಿವೃದ್ಧಿಯನ್ನ ಹೊಂದ್ತೀರಿ. ಫಾರಿನರ್ಸ್ಗಿಂತನೂ ನೀವು ಮುಂದೆ ಹೋಗ್ತೀರಿ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಓಂ ವೀರಭದ್ರಾಯ ನಮಃ, ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ಕುಂಭರಾಶಿ ಜಾತಕರಿಗೆ ರಾಹು ಜನ್ಮ ರಾಶಿಯಲ್ಲಿತ್ತು, ಸಾಡೆ ಸಾತಿಯ ಕೊನೆ ಭಾಗದಲ್ಲಿ ನೀವಿದ್ರೂ ಕೂಡ ಮೇ ಜೂನ್ ವರ್ಗುನು ಎಲ್ಲೆಲ್ಲಿ ಹಣವನ್ನ ಹೂಡಿಕೆ ಮಾಡ್ತೀರಿ ಅಲ್ಲೆಲ್ಲ ಹಣ ಡಬಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅತಿ ಬೇಗ ಹಣ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಹೂಡಿಕೆ ಮಾಡ್ತೀರ ಅಲ್ಲ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜೂಜಾಟ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಇಂಥದ್ರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ತಾ ಹೋಗ್ತೀರ. ಮೇ ಜೂನ್ ಬರೋಷ್ಟ್ರೊಳಗೆ ನೀವು ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ಬುದ್ಧಿ ಉಪಯೋಗಿಸಿ ತಾವು ಓದಿರುವಂತ ವಿದ್ಯೆಯಿಂದನೂ ಕೂಡ ಕೆಲವರು ಧನಲಾಭ ಮಾಡ್ಕೊಂತೀರಿ. ಆ ಮೇ ಜೂನ್ ನಂತರ
ಮೇ ಸ್ವಲ್ಪ ಸ್ಲೋ ಆಗಿ ಜೂನ್‌ನಲ್ಲಿ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಏನೇನು ಗಳಿಸಿದ್ದೀರಿ ಸಡನ್ ಆಗಿ ಶೀಘ್ರವಾಗಿ ಬಂದು ಶೀಘ್ರವಾಗಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ಮೇ, ಜೂನ್ ನಂತರ ಕುಂಭರಾಶಿ ಜಾತಕರು ಸೇವೆಗೆ ಸಂಬಂಧಪಟ್ಟಂತಹ ಕೆಲಸಗಳು, ಕೆಲವು ಮನೆಗಳಿಗೆ ಹೋಗಿ ಹಾಲು ಕೊಡುವಂಥದ್ದು, ಆ ಕೆಲಸನೂ ಕೂಡ ಸೇವೆ. ಅದರಲ್ಲೆಲ್ಲ ಅನುಕೂಲ ಆಗುತ್ತೆ. ಫುಡ್ ಇಂಡಸ್ಟ್ರಿ ಇರ್ಬೋದು, ಅದರಲ್ಲೆಲ್ಲ ಲಾಭ ಮಾಡ್ಕೊಂತೀರಿ. ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಲಾಭ ಮಾಡ್ಕೊಂತೀರಿ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನ್ ಪರಿಹಾರವನ್ನ ಮಾಡ್ಕೋಬೇಕು? ತಾಯಿ ದುರ್ಗೆಯನ್ನ ಪೂಜೆ ಮಾಡಬೇಕು. ಚಾಮುಂಡೇಶ್ವರಿ ಮೈಸೂರಲ್ಲಿದೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿ ಪ್ರತಿದಿನ ತಾಯಿಯನ್ನ ದರ್ಶನ ಮಾಡೋದು, ಪೂಜೆ ಮಾಡುವಂಥದ್ದು ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ 2026 ಉದ್ಯೋಗ ಮತ್ತು ವ್ಯಾಪಾರ ಅಂತಾನೆ ಕೇಳಿದಾಗ, ಜನ್ಮ ರಾಶಿಯಲ್ಲೇ ಶನಿ ಸಂಚಾರ ಆಗ್ತಾ ಇದೆ. ಈ ವರ್ಷ ಪೂರ್ತಿ ನಿಮ್ ಜನ್ಮ ರಾಶಿಯಲ್ಲಿ ಶನಿ ಸ್ಟೇಬಲ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತಾನೆ. ಉದ್ಯೋಗದಲ್ಲಿ ಮಾನಸಿಕವಾಗಿ ಟೆನ್ಷನ್ ಅನ್ನು ತಗೋಬೇಡಿ. ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗ ಇಲ್ಲದೆ ಹೆಂಗೆ ಗುರುಜಿ ನಮ್ಮ ಜೀವನ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ಅದೇ ದುಃಖ ನಿಮಗೆ ಕೊಡ್ತಾ ಇರುತ್ತೆ. ನಿಮಗೆ ಉದ್ಯೋಗ ಜೂನ್ ಮೇಲೆ, ಮಾರ್ಚ್ ಏಪ್ರಿಲ್ ಮೇಲೆ, ಉಗಾದಿ ನಂತರ ಪ್ರಯತ್ನವನ್ನ ಮಾಡಿ. ಜೂನ್ ಅಷ್ಟರೊಳಗಡೆ ಒಳ್ಳೆ ಉದ್ಯೋಗ, ಗೌರವಾದಂತಹ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಥವಾ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದಿರಿ ಅಲ್ಲಿ ಹಣ ಡಬಲ್ ಆಗೋದು ಅಥವಾ ಜಾಸ್ತಿ ಆಗುವಂಥದ್ದು. ಎಷ್ಟೋ ವರ್ಷದಿಂದ ಮಾಡಿರ್ತೀರ, ಸಡನ್ ಆಗಿ ದುಡ್ಡು ಡಬಲ್ ಆಗುತ್ತೆ ಅಂದ್ರೆ ತಪ್ಪು. 15% ಬರುತ್ತೆ ಅಂದ್ರೆ ಅದೊಂದು ನ್ಯಾಯವಾದಂತಹ ಲಾಭ ಆಗಿರುತ್ತೆ. ಆ ಥರ ಲಾಭ ಅನ್ನೋದು ನಿಮಗೆ ಅವಕಾಶಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಜೂನ್ 2026 ನಂತರ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಮ ನಡವಳಿಕೆಯಿಂದನೇ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ನಿಮಗೆ ದಶಮಾಧಿಪತಿ ಗುರು, ನೀವು ಕಲ್ತಿರುವಂತ ವಿದ್ಯೆಯಿಂದ ಧನ ಲಾಭ. ನಿಮ್ಮ ಕ್ರಿಯೇಟಿವ್ ಮೈಂಡ್, ಯಾರ್ಯಾರಿಗೆ ಕ್ರಿಯೇಟಿವ್ ಮೈಂಡ್ ಇದೆ ಅವರೆಲ್ಲರಿಗೂ ಕೂಡ 2026 ಸೂಪರ್ ಆಗಿದೆ. ಏನಾದರೂ ಇನೋವೇಷನ್, ಹೊಸದು ಕಂಡುಹಿಡಿಯುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳು ನೀವು ಮಾಡಿಕೊಡುವಂಥದ್ದು, ಇವೆಲ್ಲ ನೀವು ಮಾಡಿದ್ರೆ ಜೂನ್ 2026 ನಂತರ ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಹುಷಾರಾಗಿರ್ರಿ, ಹಣವನ್ನು ಕಳ್ಕೋಬೇಡಿ, ಮೋಸ ಹೋಗಬೇಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಮೀನರಾಶಿ ಜಾತಕರು ವೀರಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲೆರಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ ಇದು. ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.